ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಒಬ್ಬರು ಪೇಷಂಟು ಸುಮಾರು ಒಂದು 50-55 ವರ್ಷದವರು ಲಿವರ್ ಕ್ಯಾನ್ಸರ್ ಅಂತ ಪತ್ತೆ ಆಯಿತು ಅವ್ರಿಗೆ. ಆವಾಗ ಫ್ಯಾಮಿಲಿ ಮೆಂಬರ್ಸು ತುಂಬ ಶಾಕ್ ಆಗಿಬಿಟ್ರು. ಏನು ಮೇಡಮ್, ನಾವು ಲಿವರ್ ಕ್ಯಾನ್ಸರ್ ಅಂದರೆ ಇದು ಕುಡಿದು ಲಿವರ್ ಹಾಳಾಗಿ ಬರೋ ಅಂಥ ಕ್ಯಾನ್ಸರ್ ಅಂತ ಅಂದ್ಕೊಂಡಿದ್ವಿ. ಇವರು ಯಾವತ್ತೂ ಕುಡ್ದೋರಲ್ಲ, ಇವ್ರಿಗೆ ಯಾಕೆ ಲಿವರ್ ಕ್ಯಾನ್ಸರ್ ಬಂತು ಅಂತ ನನ್ನ ಕೇಳಿದ್ರು. ಬನ್ನಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಲಿವರ್ ಕ್ಯಾನ್ಸರ್ಗೆ ಏನೇನು ಕಾರಣಗಳು ಮತ್ತು ಅದರ ರೋಗ ಲಕ್ಷಣಗಳೇನು ಮತ್ತು ಲಿವರ್ ಕ್ಯಾನ್ಸರ್ ಪತ್ತೆ ಆದಮೇಲೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಮ್ಮ ಕ್ಯಾನ್ಸರ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ವೈಜ್ಞಾನಿಕ ಮಾಹಿತಿಗಳಿರುವಂಥ ವೀಡಿಯೋಸ್ನ ಖಂಡಿತ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ. ಇಂದಿನ ಸಂಚಿಕೆಯಲ್ಲಿ ನಾವು ಈ ಲಿವರ್ ಕ್ಯಾನ್ಸರು ಯಾವ ಕಾರಣಗಳಿಗೆ ಬರುತ್ತೆ ಮತ್ತು ಅದರ ರೋಗ ಲಕ್ಷಣಗಳೇನು ಮತ್ತು ಅದನ್ನ ಟ್ರೀಟ್ಮೆಂಟು ಹೇಗೆ ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದರೆ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 10 ವರ್ಷಗಳಿಂದ ಶಿವಮೊಗ್ಗದಲ್ಲಿ ನಾನು ಆಂಕಾಲಜಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ಲಿವರ್ ಕ್ಯಾನ್ಸರು ನಮ್ಮ ಭಾರತದಲ್ಲಿ ಕಂಡುಬರುವಂಥ ಟಾಪ್ 10 ಕ್ಯಾನ್ಸರ್ಸಲ್ಲಿ ಒಂದಾಗಿದೆ. ಮತ್ತು ಇದರ ರೋಗ ಲಕ್ಷಣಗಳು ತುಂಬ ನಾನ್ ಸ್ಪೆಸಿಫಿಕ್ಕು, ಅಂದರೆ ಎಕ್ಸಾಕ್ಟ್ ರೋಗ ಲಕ್ಷಣಗಳು ಅಷ್ಟೊಂದು ಗೊತ್ತಾಗದೇ ಇರೋವಂಥ ಕಾರಣದಲ್ಲಿ ಇದು ಅಡ್ವಾನ್ಸ್ ಸ್ಟೇಜ್, ಅಂದರೆ ಯೂಶಲಿ ನಾವು 4th ಸ್ಟೇಜಲ್ಲಿ ಕಾಮನ್ ಆಗಿ ಈ ಕ್ಯಾನ್ಸರ್ನ ಪತ್ತೆ ಮಾಡ್ತಾಯಿದ್ದೀವಿ. ಸೊ ಈ ಲಿವರ್ ಕ್ಯಾನ್ಸರು ಒಂದು ಕಾಲದಲ್ಲಿ ಇದು ಕುಡಿದು ಲಿವರ್ ಹಾಳಾದಂಥ ಡ್ಯಾಮೇಜ್ ಆದಂಥ ಲಿವರಲ್ಲಿ ಹುಟ್ಕೊಳ್ಳೋವಂಥ ಕ್ಯಾನ್ಸರು ಅಂತ ನಾವು ಅನ್ಕೋತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಂದರೆ ಲಾಸ್ಟ್ 20 ವರ್ಷದಲ್ಲಿ ತುಂಬ ಇದರ ಕಾರಣಗಳು ಬಹಳಷ್ಟು ಚೇಂಜ್ ಆಗಿವೆ. ಸೊ ಮೊದಲನೇದಾಗಿ ಆಲ್ಕೋಹಾಲಿಂದ ಲಿವರ್ ಡ್ಯಾಮೇಜ್ ಆಗಿ ಲಿವರು ಸಿರೋಸಿಸ್ ಅಂತ ನಾರ್ಗಟ್ಬಿಡುತ್ತೆ ಲಿವರು ಅಂತ ಸಿರೋಸಿಸ್ ಆಗಿರೋಂಥ ಪೇಷಂಟ್ಸಲ್ಲಿ ಲಿವರ್ ಕ್ಯಾನ್ಸರ್ನ ನಾವು ನೋಡ್ತೀವಿ. ಸೆಕೆಂಡ್ ಏನಂದರೆ ಈ ಹೆಪಟೈಟಿಸ್ ವೈರಸಸ್ಸು, ಅಂದರೆ ಲಿವರಲ್ಲಿ ಕ್ರಾನಿಕ್ ಇನ್ಫೆಕ್ಷನ್ಸು, ಅಂದರೆ ಅದು 1 ದಿನ 2 ದಿನ ಇನ್ಫೆಕ್ಷನ್ ಆಗಿಬಿಟ್ಟು ಬರೋವಂಥದ್ದಲ್ಲ. ಇದು ತುಂಬ ವರ್ಷಗಳ ಕಾಲ, 10 ವರ್ಷ 20 ವರ್ಷ ಸ್ಲೋ ಇನ್ಫೆಕ್ಷನ್ಸು ಲಿವರಲ್ಲಿ ಆಗುತ್ತೆ. ಇದರಲ್ಲಿ ನಾವು 2 ಇಂಪಾರ್ಟೆಂಟ್ ವೈರಸಸ್ನ ಹೇಳ್ತೀವಿ, ಒಂದು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅಂತ. ಸೊ ಈ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇರೋದ್ರಿಂದ ನಾವು ಈಗ ಕಳೆದ ಒಂದು 20 ವರ್ಷದಿಂದ ಈ ಮಕ್ಕಳಿಗೆಲ್ಲ ಹುಟ್ಟಿದ ಮಕ್ಕಳಿಗೆ ವ್ಯಾಕ್ಸಿನ್ನು ಕೊಡೋದ್ರಿಂದ ಈ ಹೆಪಟೈಟಿಸ್ ಬಿ ಬರೋದನ್ನು ನಾವು ತಡೆಗಟ್ಬೋದು. ಬಟ್ ಈ ನಮ್ಮ ಇಂಡಿಯಾದಲ್ಲಿ ಈ ಹೆಪಟೈಟಿಸ್ ಬಿ ವೈರಸ್ಸು ತುಂಬ ಕಾಮನ್ನು, ಮತ್ತು ತುಂಬ ಪೇಷಂಟ್ಸ್ಗೆ ಅವ್ರಿಗೆ ಹೆಪಟೈಟಿಸ್ ಬಿ ವೈರಸ್ ಇದೆ ಅಂತಲೇ ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಅಂಥ ಹೆಪಟೈಟಿಸ್ ಇರೋವಂಥ ಪೇಷಂಟ್ಸು, ಮತ್ತು ಈವನ್ ಇದು ಕ್ರಾನಿಕ್ ಹೆಪಟೈಟಿಸ್ ಸಿ ಅಂತ. ಸೊ ಇವ್ರಿಗೆ ಆನ್ ಆ್ಯಂಡ್ ಆಫ್ ಮಲ್ಟಿಪಲ್ ಲಿವರ್ ಪ್ರಾಬ್ಲಮ್ಸು ಆಗ್ತಾನೇ ಇರುತ್ತೆ. ಆ ಥರ ಇನ್ಫೆಕ್ಷನ್ನು ಕಂಟಿನ್ಯೂ ಆಗ್ತಾ ಲಿವರು ನಾರ್ಗಟ್ಟಿ ಲಿವರಲ್ಲಿ ಕ್ಯಾನ್ಸರ್ ಉಂಟಾಗುತ್ತೆ. ಥರ್ಡು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಈ ಆಲ್ಕೋಹಾಲು ಮತ್ತು ಹೆಪಟೈಟಿಸ್ಗಿಂತ ಇನ್ನೂ ತುಂಬ ಇಂಪಾರ್ಟೆಂಟು, ಮತ್ತು ನಾವೆಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿರೋಂಥ ಕಾರಣ ಏನಂದರೆ, ಒಂದು ಒಬಿಸಿಟಿ ಅಥವಾ ಓವರ್ ವೆಯ್ಟ್. ದೇಹದ ತೂಕ ಹೆಚ್ಚಾಗ್ತಾ ಇರೋದ್ರಿಂದ ಅತಿಯಾದ ಫ್ಯಾಟು, ನಾವು ತುಂಬ ಅತಿಯಾಗಿ ತಿನ್ನೋದು, ಒಂದು ಓಡಾಟ ಇಲ್ಲ, ಒಂದು ಚಟುವಟಿಕೆ ಇಲ್ದಲೇ ತುಂಬ ವೆಯ್ಟು ಜಾಸ್ತಿ ಆಗುತ್ತಲ್ಲ, ಆ ಥರ ಓವರ್ ವೆಯ್ಟ್ ಆದಾಗ ಏನಾಗುತ್ತೆ, ಆ ಫ್ಯಾಟು ಲಿವರಲ್ಲಿ ಡೆಪಾಸಿಟ್ ಆಗುತ್ತೆ. ಅದನ್ನ ನೀವು ಫ್ಯಾಟಿ ಲಿವರ್ ಅಂತ ಕೇಳಿರ್ತೀರ. ನೀವು ಯಾವುದೇ ಕಾರಣಕ್ಕೆ ಒಂದು ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿಸಿದ್ರೆ ಅದರಲ್ಲಿ ಲಿವರಲ್ಲಿ ಫ್ಯಾಟ್ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸೊ ಈ ಹೆಚ್ಚಾಗಿರುವಂಥ ಫ್ಯಾಟ್ ಏನು ಮಾಡುತ್ತೆ, ಆ ಲಿವರಲ್ಲಿ ಅನೇಕ ಕೆಮಿಕಲ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ. ಇದರಿಂದ ಸಹ ಈ ಲಿವರ್ ಫೇಲ್ಯೂರ್ ಆಗಿ ಅದರಲ್ಲಿ ಲಿವರ್ ಕ್ಯಾನ್ಸರ್ ಸಹ ಹುಟ್ಕೊಳ್ಳುತ್ತೆ. ಸೊ ಈ 3 ಇಂಪಾರ್ಟೆಂಟ್ ಕಾರಣಗಳನ್ನ ನಾವು ಯಾವತ್ತೂ ತಡೆಗಟ್ಬೋದು ನೋಡಿ. ಒಂದು, ಆಲ್ಕೋಹಾಲು ಕಟ್ ಡೌನ್ ಮಾಡೋದು. ಸೆಕೆಂಡು, ನಮ್ಮ ಮಕ್ಕಳಿಗೆ ಅಥವಾ ನೀವೇ ವ್ಯಾಕ್ಸಿನ್ ತೊಗೊಂಡಿಲ್ಲ ಅಂದರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತೊಗೊಳ್ಳೋದು. ಮತ್ತು 3ನೇದಾಗಿ ಈ ಓವರ್ ವೆಯ್ಟ್ನ ನಾವು ತಡೆಗಟ್ಟಿ ಸ್ವಲ್ಪ ದೈನಂದಿನ ವ್ಯಾಯಾಮ ಮಾಡಿಕೊಂಡು, ಒಂದು ಬ್ಯಾಲೆನ್ಸ್ ಡಯೆಟ್ಟು, ತರಕಾರಿಗಳು ಹಣ್ಣುಗಳು ಜಾಸ್ತಿ ತೊಗೊಂಡು, ನಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ನ ಕಟ್ ಡೌನ್ ಮಾಡೋದ್ರಿಂದ, ಒಂದು ದೇಹದ ತೂಕವನ್ನು ನಾರ್ಮಲಾಗಿ ಮೇಂಟೈನ್ ಮಾಡೋದ್ರಿಂದ ಸಹ ಲಿವರ್ ಕ್ಯಾನ್ಸರ್ನ ನಾವು ತಡೆಗಟ್ಬೋದು.
ಸೊ ಈ ಲಿವರ್ ಕ್ಯಾನ್ಸರ್ ಹುಟ್ಟಿದ್ರೆ ಅದರಿಂದ ಏನೇನು ತೊಂದರೆ ಆಗುತ್ತೆ ಅಂತಂದರೆ ವೆರಿ ಮೈನರ್ ಆಗಿರುತ್ತೆ ಪ್ರಾಬ್ಲಮ್ಸು. ಸರಿಗೆ ಊಟ ಸೇರದೇ ಇರೋದು, ಹಸುವಾಗದೇ ಇರೋದು, ವೆಯ್ಟು ಕಡಿಮೆ ಆಗೋದು, ಮತ್ತು ಈ ಜಾಂಡೀಸು, ರಕ್ತವಾಂತಿ ಎಲ್ಲ ಹೇಳ್ತೀವಲ್ಲ ನಾವು, ಅದೆಲ್ಲ ತುಂಬ ಲೇಟ್ ಸ್ಟೇಜಸ್ಸಲ್ಲಿ ಜಾಂಡೀಸ್ ಉಂಟಾಗುತ್ತೆ. ಇದರಿಂದ ಜಸ್ಟು ಊಟ ಸೇರ್ತಾ ಇಲ್ಲ ಅಂದರೆ ಕೆಲವೊಮ್ಮೆ ಅಯ್ಯೋ ಏಜ್ ಆಗ್ತಾ ಊಟ ಸೇರಲ್ವಲ್ಲ ಹಾಗೆ ಅಂದ್ಕೊಂಡ್ವಿ ಅಂತಾರೆ. ಇನ್ನು ಕೆಲವರು ಏನೋ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದ್ಬಿಟ್ಟು ಅವರೇ ಗ್ಯಾಸ್ಟ್ರಿಕ್ ಮಾತ್ರೆಗಳೆಲ್ಲ ತೊಗೊಳ್ತಾ ಇರ್ತಾರೆ. ಸೊ ಈ ಊಟ ಸೇರದೇ ಇರೋದು ಈ ಲಿವರ್ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ ಈ ಥರ ನಿಮಗೆ ತುಂಬ ದಿವಸ ಅಂದರೆ 2-3 ವಾರ ಆದ್ರೂ ನಿಮಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಹೊಟ್ಟೆ ಹಸಿತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ ಫುಡ್ ಅಂತಂದರೆ ನೀವು ಅದನ್ನ ತಪಾಸಣೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಒಬ್ಬರು ಪೇಷಂಟು ನಮ್ಮ ಹತ್ರ ಬಂದಾಗ ನಾವೇನೇನು ಟೆಸ್ಟ್ ಮಾಡ್ತೀವಿ, ಒಂದು ಅವ್ರನ್ನ ಪರೀಕ್ಷೆ ಮಾಡ್ತೀವಿ. ಅವ್ರಿಗೆ ಹೊಟ್ಟೆ ಉಬ್ಬರ ಏನಾರ ಇದೆಯಾ, ಕಾಲು ಏನಾರ ಊತ ಇದೆಯಾ, ಜಾಂಡೀಸ್ ಏನಾರ ಇದೆಯಾ, ಕಣ್ಣು ಏನಾರ ಹಳದಿ ಆಗಿದೆಯಾ ಅಂತ ನಾವು ನೋಡ್ತೀವಿ. ಮತ್ತು ನೆಕ್ಸ್ಟ್ ಅದಕ್ಕೆ ಒಂದು ಬೇಸಿಕ್ ಅಲ್ಟ್ರಾಸೌಂಡ್, ಹೊಟ್ಟೆಯ ಅಲ್ಟ್ರಾಸೌಂಡ್ ಅಂತೂ ಮಾಡಿಸ್ತೀವಿ. ಸೊ ಅದರಲ್ಲಿ ಅಲ್ಟ್ರಾಸೌಂಡಲ್ಲಿ ಲಿವರಲ್ಲಿ ಏನಾರೋ ಗೆಡ್ಡೆ ಇದೆ ಅಂತ ಬಂದಾಗ ನಾವು ಇದು ಲಿವರ್ ಕ್ಯಾನ್ಸರ್ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟು ನಾವು ಅದನ್ನು ಕನ್ಫರ್ಮೇಷನ್ಗೆ ನಾವು CT ಸ್ಕ್ಯಾನ್ ಮಾಡ್ತೀವಿ. ಮತ್ತು ಕೆಲವೊಮ್ಮೆ ಯಾವ ಸ್ಟೇಜಲ್ಲಿದೆ ಅಂತ ನೋಡೋಕ್ಕೆ ಪೆಟ್ ಸ್ಕ್ಯಾನ್ ಸಹ ಮಾಡ್ತೀವಿ. ಮತ್ತು ಒಂದು ಬ್ಲಡ್ ಟೆಸ್ಟು ಆಲ್ಫಾ ಫೀಟೋಪ್ರೋಟೀನ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇದು ಜಾಸ್ತಿ ಇದ್ದಾಗಲೂ ಸಹ ನಮಗೆ ಇದು ಲಿವರ್ ಕ್ಯಾನ್ಸರು ಅಂತ ಒಂದು ಕರಾಬರೇಟಿವ್ ಒಂದು ಎವಿಡೆನ್ಸು ಸಿಗುತ್ತೆ. ಮತ್ತು ಸುಮಾರು ಪೇಷಂಟ್ಗಳು ನಾವು ಲಿವರ್ ಬಯಾಪ್ಸಿ ಅಂತ ಮಾಡ್ತೀವಿ. ಆ ಲಿವರಲ್ಲಿರುವಂಥ ಗಡ್ಡೆಯಿಂದ ಒಂದು ಪೀಸ್ ತೊಗೊಂಡು ಟೆಸ್ಟಿಗೆ ಕಳಿಸ್ತೀವಿ. ಅದೇ ನಮಗೆ ಕನ್ಫರ್ಮೇಟಿವ್ ಟೆಸ್ಟ್ ಆಗುತ್ತೆ. ಇನ್ನು ಕೆಲವೊಮ್ಮೆ CT ಸ್ಕ್ಯಾನಲ್ಲೇ ಅದು ಲಿವರ್ ಕ್ಯಾನ್ಸರ್ ಅಂತ ಇದ್ದು ಅದ್ರ ಜೊತೆಗೆ AFP ಸಹ ಜಾಸ್ತಿ ಇದೆ, ಆಲ್ಫಾ ಫೀಟೋಪ್ರೋಟೀನು ಜಾಸ್ತಿ ಇದೆ ಅಂತಂದಾಗ ಅದು ಸಹ ನಮಗೆ ಡಯಾಗ್ನೋಸ್ಟಿಕ್ ಆಗುತ್ತೆ. ಸೊ ಇದು ಈಗ ಲಿವರ್ ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆದಮೇಲೆ ಯಾವ ಸ್ಟೇಜಲ್ಲಿದೆ, ಅದು ಲಿವರ್ ಒಳಗೆ ಅಷ್ಟೇ ಇದೆಯಾ ಅಥವಾ ಲಿವರ್ ಬಿಟ್ಟು ಬೇರೆ ಕಡೆಗೆ ಅಂದರೆ ಲಿವರಲ್ಲೇ ಅದು ಸುತ್ತಮುತ್ತ ಹರಡಿರ್ಬೋದು ಅಥವಾ ಲಂಗ್ಸಿಗೆ ಹರಡ್ಬೋದು, ಕೆಲವೊಮ್ಮೆ ಬೋನ್ಸಿಗೆ ಸಹ ಹರಡುತ್ತೆ. ಸೊ ಯಾವ ಸ್ಟೇಜು ಅಂತ ನಾವು CT ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮುಖಾಂತರ ಪತ್ತೆ ಮಾಡ್ಕೋತೀವಿ. ಸೊ ಇದರ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ಅಂತಂದರೆ, ಒಂದು ಆ ಗಡ್ಡೆ ತುಂಬ ಸಣ್ಣದಾಗಿದೆ ಅಂತಂದರೆ ಅದನ್ನ ನಾವು ಆಪ್ರೇಷನ್, ಎಷ್ಟು ಸಣ್ಣದು ಅಂದರೆ 3 ಸೆಂಟಿಮೀಟ್ರಿಗಿಂತ ಸಣ್ಣದಾಗಿದ್ದರೆ ಆವಾಗ ಅದು ಆಪ್ರೇಷನ್ ಮಾಡಿ ನಾವು ಕ್ಯೂರ್ ಮಾಡ್ಬೋದು. ಆದರೆ ನಮ್ಮ ಇಂಡಿಯಾದಲ್ಲಿ ಪತ್ತೆ ಆಗುವಂಥ ಕ್ಯಾನ್ಸರ್ಸು ಒಂದು ಸೈಜಲ್ಲಿ ದೊಡ್ಡದಿರುತ್ತೆ. ನಾವು ಯೂಶ್ವಲಿ 5 ಸೆಂಟಿಮೀಟ್ರಿಗಿಂತ ದೊಡ್ಡದಾಗಿರೋದನ್ನೇ ನಾವು ನೋಡ್ತೀವಿ. ಯಾಕಂದರೆ ಸಣ್ಣ ಪುಟ್ಟ ಸಿಂಪ್ಟಮ್ಸು ಪೇಷಂಟ್ಸ್ಗೆ ಗೊತ್ತಾಗೇ ಇರಲ್ಲ, ಅವ್ರಿಗೆ ಗೊತ್ತಾದಾಗಲೇ ಸ್ವಲ್ಪ ಅದು ಸೈಜಲ್ಲಿ ದೊಡ್ಡದಾಗಿರುತ್ತೆ. ಅಥವಾ ಅದು ಸುತ್ತಮುತ್ತನ ರಕ್ತನಾಳಗಳಿಗೆಲ್ಲ ಅಂಟ್ಕೊಂಡಿರುತ್ತೆ. ಈಗ ಪೋರ್ಟಲ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಆ ರಕ್ತನಾಳ ಎಲ್ಲ ಕ್ಲಾಟ್ ಆದಾಗ ಆವಾಗಲೂ ಸಹ ಅದು ಆಪ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಇನ್ನೂ ಒಂದು ಟೆಸ್ಟ್ ಏನಂದರೆ ನಾವು ಟೇಸ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಟೇಸಲ್ಲಿ ಏನು ಮಾಡ್ತೀವಿ, ಆ ಗಡ್ಡೆ ಏನಿದೆ ಅದಕ್ಕೆ ಡೈರೆಕ್ಟಾಗಿ ಒಂದು ಕೀಮೋಥೆರಪಿ ಅಥವಾ ಒಂದು ರೇಡಿಯೋಥೆರಪಿನ ಆ ಗೆಡ್ಡೆ ಒಳಗೇ ನಾವು ಇಂಜೆಕ್ಟ್ ಮಾಡೋವಂಥ ಒಂದು ವಿಧಾನ ಸಹ ಇದೆ, ಟೇಸ್ ಅಂತ. ಬಟ್ ಈ ಥರ ಲಿವರ್ ಡೈರೆಕ್ಟೆಡ್ ಥೆರಪೀಸ್ ಅಂತ ಅಂದರೆ ಲಿವರ್ಗೆ ಸರ್ಜರಿ ಮಾಡೋದಾಗಲಿ ಅಥವಾ ಟೇಸ್ ಮಾಡೋಕ್ಕಾಗಲಿ, ಅದು ಸೈಜು ಸಣ್ಣದಿದ್ದರೆ ಅದು ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ತುಂಬ ಹರಡ್ಬಿಟ್ಟಿದೆ, ಲಿವರ್ ಬಿಟ್ಟು ಆಚೆ ಎಲ್ಲ ಹರಡಿದೆ ಅಂದಾಗ ಟೇಸು ಅಷ್ಟೊಂದು ಅದರಿಂದ ಉಪಯೋಗ ಆಗೋದಿಲ್ಲ. ಮತ್ತು ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಪೇಷಂಟ್ಗೆ ಫಿಟ್ನೆಸ್ಸು ಸಹ ಇಂಪಾರ್ಟೆಂಟು. ಮತ್ತು ಉಳಿದಿರೋಂಥ ಲಿವರು ಅದು ಸಿರೋಸಿಸ್ ಆಗಿದೆಯಾ, ನಾರ್ಗಟ್ಟಿದೆಯಾ, ಇಲ್ಲ ಅಂದರೆ ಅದು ಚೆನ್ನಾಗಿ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಾ ಇದೆಯಾ ಅಂತ ಅದು ಸಹ ಸರ್ಜರಿಗೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟು ಈಗ ಸ್ಟೇಜ್ 3, ಸ್ಟೇಜ್ 4 ಇರುತ್ತೆ, ತುಂಬ ಹರಡಿರುತ್ತೆ. ಅಂಥ ಪೇಷಂಟ್ಸಿಗೆ ನಾವೇನು ಮಾಡ್ತೀವಿ, ಈಗ ಒಂದು 20 ವರ್ಷದ ಹಿಂದೆ ಈ ಥರ ಅಡ್ವಾನ್ಸ್ ಸ್ಟೇಜ್ ಲಿವರ್ ಕ್ಯಾನ್ಸರ್ಗೆ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ವೀಕ್ಷಕರೇ. ಇವತ್ತಿನ ದಿವಸ ಈವನ್ ಸ್ಟೇಜ್ 4ಅಲ್ಲೂ ಸಹ ನಾವು 2 ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಒಂದು ಇಮ್ಯುನೋಥೆರಪಿ ಅಂತ. ನಾನು ಮುಂಚೆನೂ ಸಹ ಅನೇಕ ವೀಡಿಯೋಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಈ ಇಮ್ಯುನೋಥೆರಪಿ ಏನು ಮಾಡುತ್ತೆ, ಅವು ಇಂಜೆಕ್ಷನ್ ರೂಪದಲ್ಲಿ ನಾವು ಕೊಡ್ತೀವಿ. ಆ ಪೇಷಂಟ್ ಬಾಡಿ ಇಮ್ಯುನಿಟಿ, ಒಂದು ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುತ್ತೆ. ಅದರಿಂದ ಅವರ ಪೇಷಂಟ್ ವೈಟ್ ಸೆಲ್ಸ್ ಅಂದರೆ ಬಿಳಿ ರಕ್ತ ಕಣಗಳು ಅವು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ. ಈ ಇಮ್ಯುನೋಥೆರಪಿ ತೊಗೊಳಕ್ಕೆ ಏನಂದರೆ ಪೇಷಂಟ್ ಫಿಟ್ನೆಸ್ ಇರಬೇಕು. ಇಮ್ಯುನೋಥೆರಪಿ ಏನಂದರೆ ಟ್ಯೂಬ್ಲೈಟ್ ಥರ, ಅದು ಇವತ್ತು ಕೊಟ್ಟರೆ ಅದು ವರ್ಕ್ ಆಗೋಕ್ಕೆ 2ರಿಂದ 3 ತಿಂಗಳು ಟೈಮ್ ತೊಗೊಳುತ್ತೆ. ಸೊ ಪೇಷಂಟ್ ಫಿಟ್ ಇದ್ದರೆ, ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಏದುಸಿರಾಗಲಿ ಜಾಂಡೀಸ್ ಆಗಲಿ ತುಂಬ ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಲಿವರ್ ಫಂಕ್ಷನ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಇಮ್ಯುನೋಥೆರಪಿ ವರ್ಕ್ ಆಗುತ್ತೆ.
ಸೊ ಇಮ್ಯುನೋಥೆರಪಿ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ. ಅದು 2 ವಾರ, ಕೆಲವು ಇಂಜೆಕ್ಷನ್ಸ್ನ ನಾವು 2 ವಾರಕ್ಕೊಮ್ಮೆ ಕೊಡ್ತೀವಿ, ಕೆಲವು 3 ವಾರಕ್ಕೊಮ್ಮೆ ಸಹ ಕೊಡ್ತೀವಿ. ಸೊ ಈ ಇಮ್ಯುನೋಥೆರಪಿ ಏನು ಮಾಡುತ್ತೆ, ಹರಡಿರೋಂಥ ಲಿವರ್ ಕ್ಯಾನ್ಸರ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದಕ್ಕೆ ಪೇಷಂಟು ಫಿಟ್ ಇರಬೇಕು. ತುಂಬ ಸುಸ್ತಾಗಿರೋಂಥ, ತುಂಬ ಜಾಂಡೀಸು ಎಲ್ಲ ಇರೋಂಥ ಪೇಷಂಟ್ಗೆ, ಹೊಟ್ಟೆಲಿ ನೀರೆಲ್ಲ ಜಾಸ್ತಿ ಇದ್ದರೆ ಈ ಇಮ್ಯುನೋಥೆರಪಿ ವರ್ಕ್ ಆಗದೆ ಇರ್ಬೋದು. ನೆಕ್ಸ್ಟು ಸೆಕೆಂಡ್ ಟ್ರೀಟ್ಮೆಂಟ್ ಏನಂದರೆ ಟಾರ್ಗೆಟೆಡ್ ಥೆರಪಿ ಅಂತ. ಅದನ್ನ ಟ್ಯಾಬ್ಲೆಟ್ ರೂಪದಲ್ಲಿ ನಾವು ಕೊಡ್ತೀವಿ. ಈ ಟಾರ್ಗೆಟೆಡ್ ಥೆರಪಿ ಏನು ಮಾಡುತ್ತೆ, ಎಲ್ಲೆಲ್ಲಿ ಹರಡಿದೆ ಕ್ಯಾನ್ಸರು ಅದನ್ನೆಲ್ಲ ಹುಡ್ಕೊಂಡು ಹೋಗಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ. ಸೊ ಇದು ಸಹ ಅಡ್ವಾನ್ಸ್ ಸ್ಟೇಜ್ ಲಿವರ್ ಕ್ಯಾನ್ಸರಲ್ಲಿ ನಾವು ಯೂಸ್ ಮಾಡ್ತೀವಿ. ಮತ್ತು ಟಾರ್ಗೆಟೆಡ್ ಥೆರಪಿ ಏನಂದರೆ ಅದು ಇಮಿಡಿಯೇಟ್ಲಿ ಕೊಟ್ಟ ತಕ್ಷಣವೇ ಅದು ವರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಕೆಲವು ಪೇಷಂಟ್ಗೆ ನಾವು 2 ಕಾಂಬಿನೇಷನು, ಇಮ್ಯುನೋಥೆರಪಿ ವಿತ್ ಟಾರ್ಗೆಟ್ ಥೆರಪಿ, ಇಂಜೆಕ್ಷನು ಮತ್ತು ಮಾತ್ರೆ ಎರಡೂ ಸಹ ಕೊಡ್ತೀವಿ. ಇದರಿಂದ ಅದೇನು ಮಾಡುತ್ತೆ ನೋಡಿ, ಕೊನೆಯ ಹಂತದ ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನ ಅನೇಕ ವರ್ಷಗಳ ತನಕ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ನಿಮಗೆ ಸ್ಟೇಜ್ 4 ಲಿವರ್ ಕ್ಯಾನ್ಸರು ಡಯಾಗ್ನೋಸ್ ಆಗಿದೆ ಅಂತ ನೀವು ಹೋಪ್ಸ್ನ ಕಳ್ಕೊಬೇಡಿ. ನಿಮ್ಮ ಆಂಕಾಲಜಿಸ್ಟ್ ಹತ್ರ ಏನೇನು ಆಪ್ಷನ್ ಇದೆ, ಟ್ರೀಟ್ಮೆಂಟ್ ಆಪ್ಷನ್ಸು ಅಂತ ಖಂಡಿತ ಡಿಸ್ಕಸ್ ಮಾಡಿ. ಮತ್ತು ಈ ಟ್ರೀಟ್ಮೆಂಟ್ ತೊಗೊಳ್ಳೋವಾಗ ನ್ಯೂಟ್ರಿಷನು ಸಹ ಭಾಳ ಇಂಪಾರ್ಟೆಂಟು. ಒಳ್ಳೆ ಪ್ರೋಟೀನ್ ರಿಚ್ ಫುಡ್ಡನ್ನ ತೊಗೊಳ್ಳೋದ್ರಿಂದ ನಾವು ಈ ಕ್ಯಾನ್ಸರ್ ಹೀಲಿಂಗು ಒಳ್ಳೆಯದಾಗೋ ಥರ ನಾವು ಮಾಡ್ಬೋದು. ಮತ್ತು ಈ ಕ್ಯಾನ್ಸರು ಬರದೇ ಇರೋ ಥರ ಪ್ರಿವೆಂಟ್ ಮಾಡೋಕ್ಕೆ ಒಂದು ಇಂಪಾರ್ಟೆಂಟು, ನೀವು ಕುಡಿದಲೇ ಇರ್ಬೋದು ಅಥವಾ ನಿಮಗೆ ಹೆಪಟೈಟಿಸ್ ಇಲ್ದಲೇ ಇರ್ಬೋದು, ಒಂದು ದೈಹಿಕ ವ್ಯಾಯಾಮ ಮಾಡಿಕೊಂಡು, ಒಂದು ಚಟುವಟಿಕೆಯಿಂದ, ಒಂದು ಸಮತೋಲನ ಆಹಾರ ತಗೊಂಡು ನಾವು ಓವರ್ ವೆಯ್ಟ್ ಆಗದಲೇ ಒಂದು ನಾರ್ಮಲ್ ಬಾಡಿ ವೆಯ್ಟು ಮೇಂಟೈನ್ ಮಾಡೋದ್ರಿಂದ ಈ ಲಿವರ್ ಕ್ಯಾನ್ಸರ್ನ ನಾವು ತಡೆಗಟ್ಟಲು ಸಹ ಸಾಧ್ಯ ಇದೆ. ಸೊ ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ ವೀಕ್ಷಕರೇ, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರ ಫ್ರೆಂಡ್ಸಲ್ಲಿ ಯಾರು ಲಿವರ್ ಕ್ಯಾನ್ಸರಿಂದ ಹೋರಾಟ ಮಾಡ್ತಾ ಇದ್ದರೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ನಿಮ್ಮ ಜರ್ನಿ ಹೇಗಿದೆ ಅಂತ ಖಂಡಿತ ಕಾಮೆಂಟ್ ಮಾಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಳ ಬಗ್ಗೆ ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರು ನೀವಿನ್ನೂ ಓದಿಲ್ಲ ಅಂದರೆ ಖಂಡಿತ ಓದಿ. ನಮಸ್ಕಾರ.